ಇನ್ನು ರಾಜ್ಯಕ್ಕೆ ಯಾವ ರೀತಿಯ ಎಫೆಕ್ಟ್ ಅಂತ ನೋಡ್ತಾ ಹೋದ್ರೆ ಮಂಗಳೂರಿಗೂ ರೆಮೆಲ್ ಸೈಕ್ಲೋನ್ನ ಎಫೆಕ್ಟ್ ಆಗೋ ಸಾಧ್ಯತೆ. ಜೂನ್ 3ರವರೆಗೆ ದಕ್ಷಿಣ ಕನ್ನಡದಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಸಿಗ್ತಾ ಇದೆ. ಮಂಗಳೂರಿನ ಸಮುದ್ರ ತೀರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ. ಉಚ್ಚಿಲ ಉಳ್ಳಾಲದ ತೀರದಲ್ಲಿ ಜೋರಾದ ಅಲೆಗಳ ಅಬ್ಬರ. ಸಮುದ್ರ ತೀರಕ್ಕೆ ಭಾರೀ ಗಾತ್ರದ ಅಲೆಗಳು ಅಪ್ಪಳಿಸ್ತಾ ಇವೆ. ಕಡಲ್ ಕೊರೆತದ ಭೀತಿಯಲ್ಲಿದ್ದಾರೆ ಸಮುದ್ರ ತೀರದ ನಿವಾಸಿಗಳು. ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ಹೋಗಿದೆ. ಜೂನ್ 3ರವರೆಗೆ ದಕ್ಷಿಣ ಕನ್ನಡದಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಸಿಗ್ತಾ ಇದೆ. ಈಗಾಗಲೇ ಕರಾವಳಿಗೆ ಮುಂಗಾರು ಪ್ರವೇಶ ಆಗಿರುವಂಥದ್ದು. ಪ್ರಮುಖವಾಗಿ ಅನೇಕ ಕಡೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರ ಸೇರಿದಂತೆ ಗ್ರಾಮಾಂತರ ಭಾಗಗಳಲ್ಲೂ ಕೂಡ ಕಳೆದ 2-3 ದಿನಗಳಿಂದ ಮಳೆಯ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಇದರ ಜೊತೆಗೆ ರೆಮೆಲ್ ಚಂಡಮಾರುತದ ಅಬ್ಬರವು ಕೂಡ ಕರಾವಳಿಯಲ್ಲಿ ಇನ್ನು 2-3 ದಿನಗಳ ಕಾಲ ಭಾರಿ ಮಳೆಯನ್ನು ಸುರಿಸುವಂಥ ಸಾಧ್ಯತೆಗಳು ಇರುವಂಥದ್ದು. ಈಗಾಗಲೇ ಹವಾಮಾನ ಇಲಾಖೆ ಈ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ಪ್ರಮುಖವಾಗಿ ನಾನೀಗಿರ್ತಕ್ಕಂಥದ್ದು ಮಂಗಳೂರಿನ ಸಮುದ್ರದ ತೀರದಲ್ಲಿ ಪ್ರಮುಖವಾಗಿ ಕಡಲು ಅಂದ್ರೆ ಈ ರೀತಿಯಾದಂತಹ ಚಂಡಮಾರುತಗಳು ಬಂದಂತ ಸಂದರ್ಭದಲ್ಲಿ, ಚಂಡಮಾರುತದ ಅಲರ್ಟ್ಗಳಿದ್ದ ಸಂದರ್ಭದಲ್ಲಿ ಸಮುದ್ರದ ಅಬ್ಬರವು ಕೂಡ ಜೋರಾಗಿರುತ್ತೆ. ಸದ್ಯದ ಮಟ್ಟಿಗೆ ಒಂದು ಹಂತಕ್ಕೆ ಸಮುದ್ರದ ಅಬ್ಬರ ಜೋರಾಗಿದೆ. ಆಸ್ ಯೂಶುವಲ್ ಕ್ಯಾಶುವಲ್ ಆಗಿ ಏನು ಸಮುದ್ರದ ಅಬ್ಬರ ಇರುತ್ತೆ ಅದನ್ನು ಸ್ವಲ್ಪ ಮೀರಿ ಅಲೆಗಳ ಅಬ್ಬರ ದೊಡ್ಡದಾಗಿರುವಂಥದ್ದು. ಆದರೆ ಕಲ್ಲುಗಳನ್ನು ಹಾಕಿ ಇಲ್ಲಿನ ಪ್ರದೇಶಗಳನ್ನು ಸುರಕ್ಷಿತವಾಗಿ ಒಂದಷ್ಟು ಇದು ಮಾಡಲಾಗಿದೆ. ಅಂದ್ರೆ ಸುತ್ತಮುತ್ತ ಇರುವಂತಹ ಈ ಹಿಂದೆ ಏನು ಕಡಲ್ ಕೊರೆತ ಆದಂಥ ಸಂದರ್ಭದಲ್ಲಿ ಇಲ್ಲಿನ ಮನೆಗಳಿಗೆ ಏನು ಹಾನಿಯಾಗಿತ್ತು ಮತ್ತು ಇಲ್ಲಿನ ತೀರದಲ್ಲಿರುವಂತಹ ಒಂದಷ್ಟು ಕಟ್ಟಡಗಳಿಗೆ ಏನು ಹಾನಿಯಾಗಿತ್ತು ಅಂತಹ ಜಾಗಗಳಲ್ಲಿ ಪ್ರಿಕಾಷನರಿಯಾಗಿ ಈ ಬಾರಿ ಜಿಲ್ಲಾಡಳಿತ ಕಲ್ಲುಗಳನ್ನು ಹಾಕಿದೆ. ಹಾಗಾಗಿ ಕಲ್ಲುಗಳಿಗೆ ಬಂದು ಭಾರಿ ಗಾತ್ರದ ಅಲೆಗಳು ಹೊಡೆದು ವಾಪಸ್ ಹೋಗ್ತಾ ಇರುವಂಥದ್ದು. ಹಾಗಾಗಿ ಸುತ್ತಮುತ್ತ ಎಲ್ಲವೂ ಕೂಡ ಇದು ಉಚ್ಚಿಲ ಬೀಚ್ನ ಪರಿಸರ, ಅದರ ಜೊತೆಗೆ ಉಳ್ಳಾಳ, ಸೋಮೇಶ್ವರ, ಅದರ ಜೊತೆಗೆ ಪಣಂಬೂರು, ತಣ್ಣೀರ್ಬಾವಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿದೆ. ಪ್ರವಾಸಿಗರಿಗೂ ಕೂಡ ಅಲರ್ಟ್ ಇದೆ. ಯಾಕಂದ್ರೆ ಸಮುದ್ರ ತೀರಕ್ಕೆ ಬಂದರೂ ಕೂಡ ಸಮುದ್ರದ ಅಲೆಗಳು ಜೋರಾಗಿರುವಂಥ ಕಾರಣದಿಂದಾಗಿ ಒಂದಷ್ಟು ಇಳಿದು ಅಲ್ಲಿ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ. ಇನ್ನು ಪಶ್ಚಿಮ ಬಂಗಾಳ ಮತ್ತು ಕೋಲ್ಕತ್ತಾ ಈಗಾಗಲೇ ಬಾಂಗ್ಲಾದೇಶಕ್ಕೆ ರೆಮೆಲ್ ಆತಂಕ ಇರುವಂಥದ್ದು. ಅದರ ಜೊತೆಗೆ ಅಲ್ಲಿಗೆ ಸಮುದ್ರಕ್ಕೆ ರೆಮೆಲ್ ಚಂಡಮಾರುತ ಅಪ್ಪಳಿಸಿದ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಆ ಎಲ್ಲದರ ಪರಿಣಾಮ ಬಂಗಾಳ ಕೊಲ್ಲಿ ಏನಿದೆ, ಪಶ್ಚಿಮ ಬಂಗಾಳ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಆ ಭಾಗದ ಆ ವ್ಯಾಪ್ತಿಗಳೇನಿದೆ ಅಲ್ಲಿನ ಒಟ್ಟು ಕರಾವಳಿಯ ಸಮುದ್ರ ತೀರಗಳಿಗೆ ಈ ರೀತಿಯಾದಂಥ ಅಲರ್ಟ್ ಅನ್ನು ಕೊಡಲಾಗಿದೆ. ಕರಾವಳಿಗೂ ಕೂಡ ಅಷ್ಟೇ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಮುದ್ರ ವ್ಯಾಪ್ತಿಯಲ್ಲಿ ಅಂದ್ರೆ ಕರಾವಳಿಯ ಸಮುದ್ರ ತೀರದ ವ್ಯಾಪ್ತಿಯಲ್ಲಿ ಯಾರೆಲ್ಲ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸಹಜವಾಗಿ ಈ ರೀತಿಯಾಗಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾದಾಗ, ಮಳೆಯ ಪ್ರಮಾಣ ಹೆಚ್ಚಾದಾಗ ಸಹಜವಾಗಿ ಈ ರೀತಿಯಾದ ಈ ಒಂದು ಜೂನ್ ಆರಂಭ ಮತ್ತು ಮೇ ಅಂತ್ಯದ ವೇಳೆಗೆ ಈ ಭಾಗದಲ್ಲಿ ಕಡಲ್ ಕೊರೆತ ಕೂಡ ಬಹಳ ತೀವ್ರಗೊಳ್ಳುವಂಥದ್ದು. ಸುಮಾರು ಭಾಗಗಳಲ್ಲಿ ಈ ರೀತಿಯಾಗಿ ಕಡಲ್ ಕೊರೆತ ಒಂದಷ್ಟು ಹೆಚ್ಚಾಗ್ತಾ ಇದೆ. ಏನು ಕಳೆದ ಬಾರಿ ಜಿಲ್ಲಾಡಳಿತ ಈ ಭಾಗದಲ್ಲಿ ಹೆಚ್ಚಾದಾಗ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬಹುದು ಅದೇ ರೀತಿಯಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಇವತ್ತು ಕೂಡ ತೆಗೆದುಕೊಳ್ಳಲಾಗಿದೆ. ಸುತ್ತಮುತ್ತ ಇರುವಂತಹ ಎಲ್ಲರಿಗೂ ಕೂಡ ಒಂದು ಸೂಚನೆಯನ್ನ ಸ್ಥಳೀಯ ಆಡಳಿತದ ವತಿಯಿಂದ ಕೊಡಲಾಗಿರುವಂಥದ್ದು. ಹಾಗಾಗಿ ಮುಂದಿನ 3 ದಿನಗಳ ಕಾಲ ಕರಾವಳಿ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಕೂಡ ಹವಾಮಾನ ಇಲಾಖೆ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.